28ನೇ ತಾರೀಕಿಗೆ ಶುರುವಾಗಿದ್ದಂಥ ಯುದ್ಧ ಏಪ್ರಿಲ್ 7ನೇ ತಾರೀಕಿಗೆ ಕದನ ವಿರಾಮದ ಮುಖಾಂತರ ಅಂತ್ಯವಾಗುವ ಹಂತದಲ್ಲಿತ್ತು. ಅದಾದ ನಂತರ ಮೇಲಿಂದ ಮೇಲೆ ಡೊನಾಲ್ಡ್ ಟ್ರಂಪ್ ಮತ್ತು JD ವ್ಯಾನ್ಸ್ ಇವರೆಲ್ಲರೂ ಕೂಡ ಇರಾನ್ನ ಮೇಲೆ ಒತ್ತಡ ಹಾಕ್ತಾ ಇದ್ರು. ಏನು ಅಂತ, ನೀವು ಮಾತುಕತೆಗೆ ಮೇಜಿಗೆ ಬರಬೇಕು, ನಮ್ಮ ಷರತ್ತುಗಳನ್ನು ನೀವು ಒಪ್ಕೊಳ್ಬೇಕು, ಷರತ್ತುಗಳನ್ನು ಒಪ್ಕೊಳ್ಳದೆ ಹೋದರೆ ಇರಾನ್ ಅಸ್ತಿತ್ವದಲ್ಲೇ ಇರೋದಿಲ್ಲ, ಅಲ್ಲಿಯ ನಾಯಕರನ್ನು ಯಾರನ್ನು ಕೂಡ ನಾವು ಬಿಡೋದಿಲ್ಲ ಅನ್ನುವಂಥ ಹಂತದ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಅನೇಕ ನಾಯಕರುಗಳೆಲ್ಲ ಮಾತನಾಡಿದ್ದನ್ನು ನಾವು ನೋಡಿದ್ವಿ. ಅದಕ್ಕೆ ಸಾಥ್ ಎನ್ನುವಂತೆ ಇಸ್ರೇಲ್ ಕೂಡ ಅಮೆರಿಕದ ಜೊತೆಗೆ ನಿಂತು ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ ಎನ್ನುವಂಥ ಸಂದೇಶ ಕೊಡೋ ಪ್ರಯತ್ನವನ್ನು ಮಾಡಿತ್ತು. ಆದರೆ ಇದೀಗ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಯುದ್ಧವನ್ನು ಮಾಡಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಯಾವ ಕಾರಣಕ್ಕಾಗಿ ಹೇಳಿದರು, ಏನು ಎತ್ತ ಅಂತ ಜಗತ್ತಿಗೆ ಒಂದು ಕ್ಷಣ ಅಕ್ಷರಶಃ ಬೆದರಿಕೆ ಬಂದ್ಬಿಟ್ಟಿತ್ತು. ಯಾಕಂದರೆ ಮೊದಲ ಹಂತದಲ್ಲೇ ತೈಲದ ವಿಚಾರದಲ್ಲಿ ಹಿನ್ನಡೆ ಅನುಭವಿಸಿತ್ತು ಜಗತ್ತು. ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ಯುದ್ಧ ಆಗ್ತಾ ಇದ್ರೂ ಕೂಡ ಮಧ್ಯಪ್ರಾಚ್ಯದ ದೇಶಗಳು ಅದರ ಹೊಡೆತವನ್ನು ಅನುಭವಿಸ್ತಾ ಇತ್ತು. ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ ಅಮೆರಿಕದ ಮಿತ್ರ ದೇಶಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡ್ತು. ಯಾಕಂದರೆ ಎಲ್ಲ ದೇಶಗಳಲ್ಲೂ ಕೂಡ ಅಮೆರಿಕ ತನ್ನ ಸೇನಾ ನೆಲೆಗಳನ್ನು ಹೊಂದಿದೆ. ಅಲ್ಲಿಯ ತೈಲ ಸಂಸ್ಕರಣಗಳ ಘಟಕಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ ಆಯಿತು. ನೀವು ದುಬೈ ಮೇಲೆ ದಾಳಿ ಮಾಡೋ ಪ್ರಯತ್ನ ಆಯಿತು. ಪ್ರವಾಸೋದ್ಯಮಕ್ಕೆ ಹೊಡೆತ ಬಿತ್ತು, ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಹೊಡೆತ ಬಿತ್ತು. ಯಾವ್ಯಾವ ಮಧ್ಯಪ್ರಾಚ್ಯದ ದೇಶಗಳು ತನ್ನ ತೈಲ ರಫ್ತಿಗಾಗಿ ಹಾರ್ಮುಜನ್ನು ಅವಲಂಬನೆ ಮಾಡಿದ್ದು ಅವರು ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳುವ ಹಂತಕ್ಕೆ ಹೋಗುವಂಥ ಪರಿಸ್ಥಿತಿ ಬಂತು. ಇದೀಗ ಅದೇ ಮಧ್ಯಪ್ರಾಚ್ಯಗಳ ವಿವಿಧ ದೇಶಗಳ ಮುಖ್ಯಸ್ಥರುಗಳು ಮಾಡಿದ್ದಂತಹ ಮನವಿಯ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ಕೈಬಿಟ್ಟಿದ್ದೀವಿ, ಇದೀಗ ಇರಾನ್ ವಿರುದ್ಧ 2ನೇ ಹಂತದ ಯುದ್ಧವನ್ನು ಮಾಡೋದಿಲ್ಲ, ಆದರೆ ಮಾತುಕತೆಗೆ ಬರದೇ ಇದ್ರೆ ಒನ್ಸ್ ಅಗೇನ್ ಯುದ್ಧ ಶುರುವಾಗುತ್ತೆ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಯಿತು ಹಾಗಾದರೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇರಾನ್ ಮೇಲೆ ಟ್ರಂಪ್ ದಾಳಿ ಕ್ಯಾನ್ಸಲ್ ಆಗಿದೆ. ಇರಾನ್ ಮೇಲೆ ನಡೆಸಬೇಕಿದ್ದಂತಹ ಭೀಕರ ದಾಳಿ ಮುಂದೂಡಿಕೆ ಆಗಿದೆ. ಪ್ಲಾನ್ ಮಾಡ್ಕೊಂಡಿದ್ರು ಅವರು ಹೇಗೆ ದಾಳಿ ಮಾಡಬೇಕು, ಜವಾಬ್ದಾರಿಗಳನ್ನು ಕೂಡ ಹರಿದು ಹಂಚಲಾಗಿತ್ತು. ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡೋದು ಹೇಗೆ, ಇರಾನ್ ತನ್ನ ಯುರೇನಿಯಂ ಅನ್ನು ಹೇಗೆ ಭೂಗತ ಕೇಂದ್ರಗಳಲ್ಲಿ ಮುಚ್ಚಿಟ್ಟಿದೆ ಅದನ್ನು ತೆಗೆದುಕೊಂಡು ಬರೋದು ಹೇಗೆ, ಎಲ್ಲ ವ್ಯವಸ್ಥೆಗಳಾಗಿತ್ತು. ಇವತ್ತು ಮೇ 19, 2026 ಅಂದರೆ ಇವತ್ತು ಇಂಥದ್ದೊಂದು ವಿಸ್ಮಯಕಾರಿ ದಾಳಿ ಮಾಡಬೇಕು ಅಂತ ಅಮೆರಿಕ ಪ್ಲಾನ್ ಮಾಡಿತ್ತಂತೆ. ಅಮೆರಿಕ ಪ್ಲಾನ್ ಮಾಡಿತ್ತು, ಆದರೆ ಇದೀಗ ಅದನ್ನು ಮುಂದೂಡಿದ್ದಾರೆ. ಯಾವ ಕಾರಣಕ್ಕಾಗಿ, ಕತಾರ್ನ ಅಮೀರ್, ಸೌದಿಯ ಕ್ರೌನ್ ಪ್ರಿನ್ಸ್ ಮತ್ತು UAE ಅಧ್ಯಕ್ಷರಿಂದ ಸಂಧಾನದ ಮಾತುಕತೆಗಳು, ಶಾಂತಿಗೆ ಒಂದು ಅವಕಾಶ ಕೊಡಿ ಅಂತ ಅವರೆಲ್ಲ ಟ್ರಂಪ್ ಅವರ ಮನವನ್ನು ಒಲಿಸಿದ್ದಾರೆ ಮಿತ್ರ ರಾಷ್ಟ್ರಗಳು. ಹೀಗಾಗಿ ಇನ್ನೂ ಕಾಯಿರಿ ಅಂತ ರಾತ್ರೋರಾತ್ರಿ ಆದೇಶವನ್ನು ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಈ ಎಲ್ಲ ಕಾರಣಕ್ಕಾಗಿ ಮಾತುಕತೆ ಅಂದರೆ ಇದು ಶರಣಾಗತಿಯಲ್ಲ ಅಂತ ಹೇಳಿ ಅವರೆಲ್ಲ ಗುಡುಗುವ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆ ಮಧ್ಯಪ್ರಾಚ್ಯಗಳು ಇದರ ಆಸಕ್ತಿಯನ್ನು ತೆಗೆದುಕೊಂಡು, ಇದಕ್ಕೆ ಸ್ವಲ್ಪ ನಾವು ಡೀಟೇಲ್ಸ್ಗೆ ಹೋಗಬೇಕು. ನಾನು ಆವಾಗಲೇ ಉಲ್ಲೇಖ ಮಾಡಿದ ಹಾಗೆ ಇರಾನ್ ಮೇಲೆ ದಾಳಿ ಮಾಡಿದಾಗ ಇರಾನ್ ಮಧ್ಯಪ್ರಾಚ್ಯದ ದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತು. ಹೀಗಾಗಿ ಆ ದೇಶಗಳು ಕೂಡ ಆರ್ಥಿಕವಾಗಿ, ಪ್ರವಾಸೋದ್ಯಮದ ದೃಷ್ಟಿಯಲ್ಲಿ ಮತ್ತು ತಾವು ಉತ್ಪಾದನೆ ಮಾಡ್ತಾ ಇದ್ದಂತಹ ತೈಲದ ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸುವಂತಹ ಪ್ರಯತ್ನಗಳನ್ನು ಮಾಡ್ತು. ಇದೀಗ ಈ ಕಾರಣಕ್ಕಾಗಿ ರಾಜತಾಂತ್ರಿಕ ಒಪ್ಪಂದದ ಮುಖಾಂತರ ಬಗ್ಸೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡೋದಕ್ಕೆ ಹೋದ್ರು. ಇರಾನ್ ಯಾವತ್ತೂ ಕೂಡ ಮಣಿನಿಲ್ಲ. 2ನೇ ಹಂತದಲ್ಲಿ ಪ್ರತಿದಾಳಿಯನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ಹೋಯಿತು. ಆದರೆ ಈ ಪ್ರತಿದಾಳಿಯ ಆಲೋಚನೆ ಹೇಗೆ ಮಧ್ಯಪ್ರಾಚ್ಯಗಳಿಗೆ ಬಿತ್ತು ಅಂತ ಹೇಳಿದರೆ, ಒಂದು ವೇಳೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಬಹ್ರೇನ್ಗಾಗಿರ್ಬೋದು, ಕತಾರಿಗಾಗಿರ್ಬೋದು, ಬೇರೆ ಬೇರೆ ದೇಶಗಳಿಗೆ ಈ ಒಂದು ಭಯ ಸೃಷ್ಟಿಯಾಯಿತು. ಯಾಕೆ ಭಯ ಸೃಷ್ಟಿಯಾಯಿತು? ಇರಾನ್ನ ಪೆಜೆಶ್ಕಿಯನ್ ಒಂದು ಹೇಳಿಕೆ ಕೊಟ್ಟಿದ್ರು ಇತ್ತೀಚೆಗೆ. ಯಾವ ದೇಶ ತನ್ನ ವಾಯು ಪ್ರದೇಶ ಅಥವಾ ಭೂ ನೆಲೆಯನ್ನ ಅಮೆರಿಕದ ದಾಳಿಗೆ ಬಳಕೆ ಮಾಡೋದಕ್ಕೆ ಆ ಜಾಗವನ್ನು ಕೊಡುತ್ತೋ ಆ ದೇಶವನ್ನು ಕೂಡ ನಾವು ಶತ್ರು ಅಂತ ಪರಿಗಣಿಸಿ ಆ ದೇಶದ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ. ನೀವು ಸಹಜವಾಗಿ ಈಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುತ್ತೆ ಅಂತ ಹೇಳಿದ್ರೆ ಯಾವುದ್ರ ಮುಖಾಂತರ ಮಾಡೋದು, ಅದು ಅಮೆರಿಕದ ನೆಲೆಗಳ ಮುಖಾಂತರ ದಾಳಿ ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ಅಮೆರಿಕದ ನೆಲೆಗಳು ಎಲ್ಲಿದೆ? ಇದೇ ಮಧ್ಯಪ್ರಾಚ್ಯದ ದೇಶಗಳ ಮೇಲಿದೆ. ಹೀಗಾಗಿ ಇರಾನ್ ಮೇಲೆ ದಾಳಿ ಆದರೆ ಆ ದಾಳಿ ರಿವರ್ಸ್ ನಮಗೆ ಬರಬಹುದು ಎನ್ನುವಂಥ ಆತಂಕವೂ ಕೂಡ ಮಧ್ಯಪ್ರಾಚ್ಯದ ದೇಶಗಳಿದೆ. ಅದು ಕತಾರ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, UAE ಆಗಿರ್ಬೋದು. ಇವರೆಲ್ಲರಿಗೂ ಕೂಡ ಇರುವ ಕಾರಣಕ್ಕಾಗಿಯೇ ಅವ್ರು ಏನು ಮಾಡೋ ಪ್ರಯತ್ನವನ್ನು ಮಾಡಿದ್ರು, ಸಂಧಾನಕ್ಕಾಗಿ ಬರೋ ಪ್ರಯತ್ನವನ್ನು ಮಾಡಿದರು. 2ನೇ ವಿಚಾರ ಹಾರ್ಮುಜ್ ಜಲಸಂಧಿ. ನಾನು ಅವಾಗಲೇ ಉಲ್ಲೇಖ ಮಾಡದ ಹಾಗೆ ಹಾರ್ಮುಜ್ ಮೇಲೆ ಹೆಚ್ಚಿನ ಡಿಪೆಂಡೆನ್ಸಿ ಇರುವಂಥವ್ರು.
ನಾವೆಲ್ಲ ಆಮದಿಗಾಗಿ ಡಿಪೆಂಡೆನ್ಸಿ ಇದ್ದೀವಿ. ಒಂದು ವೇಳೆ ರಫ್ತೆ ಬಂದಾಗ ಹೋಗ್ಬಿಟ್ರೆ ಆ ದೇಶಗಳ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ. ಹೀಗಾಗಿ ಆ ದೇಶಗಳು ಹಾರ್ಮುಜ್ ಮೇಲೆ ಡಿಪೆಂಡೆನ್ಸಿ ಇತ್ತು, ಇರಾನ್ ಅದರ ಮೇಲೆ ನಿಯಂತ್ರಣ ಹೇರೋ ಪ್ರಯತ್ನವನ್ನು ಮಾಡ್ತಿದೆ, IRGCಗಳು ದಾಳಿ ಮಾಡ್ತಾ ಇದೆ. ಹೀಗಾಗಿ ಇವೆಲ್ಲವೂ ಕೂಡ ಬಗೆಹರಿಬೇಕು ಅನ್ನುವಂಥ ಆಸಕ್ತಿ ಅವರಿಗಿದೆ. ಈ ಕಾರಣಕ್ಕಾಗಿ ಅವರು ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಒಟ್ಟಾರೆ ಏನು ಅಂತ ಹೇಳಿದ್ರೆ, ಬೇರೊಬ್ಬರ ಮನೆಯಲ್ಲಿ ಬೆಂಕಿ ಬಿದ್ದರೆ ಅದು ನಮಗೆ ಏನಾದರೂ ತೊಂದರೆ ಆಗಬಹುದು ಎನ್ನುವಂಥದ್ದು. ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆಪ್ಪ, ಆ ಬೆಂಕಿ ನಮ್ಮ ಮನೆಗೆ ವ್ಯಾಪಿಸಲ್ಲ, ಈ ಎಲ್ಲ ಆಲೋಚನೆಯ ಮೇಲೆ ಈ ಒಟ್ಟಾರೆ ಬೆಳವಣಿಗೆ ನಿಂತಿತ್ತು. ಆದರೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳೇನಿದೆಯಲ್ಲ, ಅವು 3 ಹಂತಗಳಲ್ಲಿ ಇಂತಹ ಹಿನ್ನಡೆಗಳನ್ನು ಈ ಹಿಂದೆ ಇತಿಹಾಸದಲ್ಲಿ ಅನುಭವಿಸಿದಂಥ ಘಟನೆ ಇದೆ. 1980-88 ಈ 8 ವರ್ಷಗಳ ಅವಧಿಯಲ್ಲಿ ಇರಾನ್ ಮತ್ತು ಇರಾಕ್ನ ಯುದ್ಧ ಆಯ್ತಲ್ಲ, ತೈಲ ಹಡಗುಗಳ ಮೇಲೆ ಅಟ್ಯಾಕ್ ಆಯಿತು. ಮಧ್ಯಪ್ರಾಚ್ಯದ ದೇಶಗಳು ಆರ್ಥಿಕವಾಗಿ ಅಧೋಗತಿಗೆ ಹೋಗಿತ್ತು. ಒಂದು ಘಟನೆ 1990ರಿಂದ 1991 ಕುವೈತ್ ಮೇಲೆ ಅಮೆರಿಕ ದಾಳಿ ಮಾಡಿತು. ಕುವೈತ್ ಮೇಲೆ ಅಮೆರಿಕ ದಾಳಿ ಮಾಡಿದ್ದರ ಪರಿಣಾಮ ಏನಾಯಿತು? ಇದೇ ಅಮೆರಿಕ ಬಂದು ಮಧ್ಯಪ್ರಾಚ್ಯದಲ್ಲಿ ಸೇನಾ ನೆಲೆಗಳನ್ನು ಸ್ಥಾಪನೆ ಮಾಡುವಂಥ ಹಂತಕ್ಕೆ ಹೋಯಿತು. ಒನ್ಸ್ ಅಗೇನ್ ಅಂತಹ ಘಟನೆಗಳು ಆಗಬಹುದು ಎನ್ನುವಂಥ ಆತಂಕ ಅವ್ರ ಜೊತೆಗಿತ್ತು. 2003ರಲ್ಲಿ ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡಿ ಸದ್ದಾಂ ಹುಸೇನ್ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡ್ತಲ್ಲ, ಅವತ್ತು ಕೂಡ ಮಧ್ಯಪ್ರಾಚ್ಯಗಳು ಹಿನ್ನಡೆಯನ್ನು ಅನುಭವಿಸಿದ್ವು. ಇದೀಗ ಒನ್ಸ್ ಅಗೇನ್ 2026ರಲ್ಲಿ ಅಂಥ ಘಟನೆಗಳು ಆಗಬಾರದು ಅನ್ನೋ ಕಾರಣಕ್ಕಾಗಿ ಒಂದು ಸ್ಟೆಪ್ ಫಾರ್ವರ್ಡ್ ಹೋಗೋ ಪ್ರಯತ್ನವನ್ನು ಮಧ್ಯಪ್ರಾಚ್ಯದ ದೇಶಗಳು ಮಾಡಿಕೊಂಡು ಡೊನಾಲ್ಡ್ ಟ್ರಂಪ್ ಅವರನ್ನು ಮನವರಿಕೆ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಎರಡನೇ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದರೆ ಪ್ರಮುಖವಾಗಿ ಆಗಿರುವಂಥ ಬೆಳವಣಿಗೆ ಟ್ರಂಪ್ ಮೆಗಾ ಡೀಲ್ ಪ್ಲಾನ್. ಏನಿದು ಮೆಗಾ ಡೀಲ್ ಪ್ಲಾನ್? ಯುದ್ಧವಿಲ್ಲದೆ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂತಹ ಪ್ರಯತ್ನ. ಇದನ್ನು ಮೊದಲೇ ಮಾಡಬೇಕಾಗಿತ್ತು ಡೊನಾಲ್ಡ್ ಟ್ರಂಪ್. ಇವತ್ತು ಆಲೋಚನೆ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆದುಕೊಳ್ಳೋ ಪ್ರಯತ್ನ ಇದು. ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದುವಂತಿಲ್ಲ ಅಂತ ಟ್ರಂಪ್ ಷರತ್ತು ಹಾಕಿದ್ದಾರೆ. ಅದು ನಮ್ಮ ಸಾರ್ವಭೌಮ ಹಕ್ಕು ಅಂತ ಅವ್ರು ಹೇಳ್ತಾ ಇರೋದು. ಈ ಕಾರಣಕ್ಕಾಗಿ ಅದು ನಾ ಕೊಡೆ ನೀ ಬಿಡೆ ಎನ್ನುವಂಥ ಆಲೋಚನೆಯಲ್ಲಿದೆ. ಪರಮಾಣು ಯೋಜನೆ ಕೈ ಬಿಟ್ಟರೆ ಇರಾನ್ಗೆ ಆರ್ಥಿಕ ಲಾಭದ ಭರವಸೆ ಕೊಟ್ಟಿದೆ ಅಮೆರಿಕ. ಇತಿಹಾಸದಲ್ಲಿ ಅಮೆರಿಕ ಇಂಥದ್ದೊಂದು ಪ್ರಯೋಗವನ್ನು ಮಾಡಿತ್ತು. ಯಾವಾಗ? 2003ರಲ್ಲಿ ಲಿಬಿಯಾದ ಸರ್ವಾಧಿಕಾರಿಯಾದಂತಹ ಗಡಾಫಿ ಎನ್ನುವಂಥ ಒಬ್ಬ ಸರ್ವಾಧಿಕಾರಿ ಬರ್ತಾನೆ 2003ರಲ್ಲಿ. ಆ ಲಿಬಿಯಾ ಏನು ಮಾಡುತ್ತೆ? ಅಮೆರಿಕಕ್ಕೆ ಗೊತ್ತಾಗದೆ, ಜಗತ್ತಿಗೆ ಗೊತ್ತಾಗದೆ ಗೌಪ್ಯವಾಗಿ ಈ ಪರಮಾಣು ಅಭಿವೃದ್ಧಿ ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ಅವತ್ತು ಅಮೆರಿಕ ಮತ್ತು ಬ್ರಿಟನ್ ಸೇರ್ಕೊಂಡು ಏನು ಮಾಡುತ್ತೆ? 2003ರಲ್ಲಿ ನೋಡಿ, ನೀವೇನು ತಯಾರು ಮಾಡ್ತಾ ಇದ್ರಿ ಪರಮಾಣನ್ನ, ಅದನ್ನು ಕೈ ಬಿಟ್ಬಿಡಿ, ನಿಮಗೇನು ಸವಲತ್ತುಗಳು ಬೇಕು, ನಿಮಗೇನು ಆರ್ಥಿಕ ಸಹಾಯ ಬೇಕು, ಅದನ್ನು ನಾವು ಮಾಡಿಕೊಡ್ತೀವಿ ಅನ್ನುವಂಥ ಪ್ರಯತ್ನದ ಭಾಗವಾಗಿ ಅವರು ಏನು ಮಾಡಿದರು ಅಂತ ಹೇಳಿದರೆ $100 ಕೋಟಿ ಅವರಿಗೆ ಸಹಾಯ ಮಾಡೋ ಪ್ರಯತ್ನವನ್ನು ಮಾಡಿದರು. ಹೀಗಾಗಿ ಅವತ್ತು ಗಡಾಫಿ ಅನ್ನುವಂಥ ಆ ಸರ್ವಾಧಿಕಾರಿ ತನ್ನ ಬಳಿ ಇದ್ದಂಥ ಯುರೇನಿಯಮನ್ನು ಅಮೆರಿಕಕ್ಕೆ ಹಸ್ತಾಂತರ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಒನ್ಸ್ ಅಗೇನ್ ಅದೇ ಪಾಲಿಸಿನ ಇರಾನ್ ಮೇಲೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೇಗೆ? ಇರಾನ್ನ ತೈಲ ಮಾರಾಟದಿಂದ ಬಂದಂಥ ಹಣ ಜಾಗತಿಕವಾಗಿ ವಿವಿಧ ಬ್ಯಾಂಕ್ಗಳಲ್ಲಿ ಜಮೆ ಆಗಿದೆ. ಅಮೆರಿಕ ಅದನ್ನು ತಡೆ ಹಿಡಿಯುವ ಪ್ರಯತ್ನವನ್ನು ಮಾಡಿದೆ. ಅದು ವಾಪಸ್ ಬರುತ್ತೆ ಎನ್ನುವಂಥದ್ದೊಂದು ಆಲೋಚನೆ. ಎರಡನೇದು ತೈಲ ರಫ್ತುಗಳ ನಿರ್ಬಂಧಗಳೇನಿದೆ, ಆ ತೈಲ ರಫ್ತುಗಳ ನಿರ್ಬಂಧ ಸಡಿಲಿಕೆ ಆದರೆ ಇರಾನ್ನ ಆರ್ಥಿಕತೆ ಮತ್ತಷ್ಟು ಬೂಸ್ಟ್ ಆಗುತ್ತೆ ಅನ್ನುವಂಥದ್ದು ಎರಡನೇ ಲೆಕ್ಕಾಚಾರ. ಮೂರನೇ ಲೆಕ್ಕಾಚಾರ ಏನಿದೆ? ಜಾಗತಿಕವಾಗಿ ವ್ಯಾಪಾರ ಮತ್ತು ಹೂಡಿಕೆ. ಈಗ ಇರಾನ್ ಅಂತ ಹೇಳಿದ್ರೆ ಅಪನಂಬಿಕೆ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಹೂಡಿಕೆ ಮಾಡೋದಕ್ಕೆ ಹಿಂದೇಟು ಹಾಕ್ತಾರೆ. ಮತ್ತೊಂದು, ಜಾಗತಿಕವಾಗಿ ಸಂಪೂರ್ಣ ಸ್ವತಂತ್ರದಿಂದ ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಇರಾನ್ಗೆ. ಖಂಡಿತವಾಗಿಯೂ ಆ ಆಲೋಚನೆ ಬರ್ತಾ ಇಲ್ಲ. ಹೀಗಾಗಿ ಒಂದು ವೇಳೆ ಅಮೆರಿಕದ ಬೇಡಿಕೆಗೆ ಇರಾನ್ ಒಪ್ಪಿಕೊಂಡು ಅದಾದ ನಂತರ ಅಮೆರಿಕ ಅದಕ್ಕೆ ಏನಾದರೂ ಸಹಾಯ ಮಾಡಿದರೆ, ಇವೆಲ್ಲವೂ ಬೆಳವಣಿಗೆ ಆದರೆ ಅದು ಆರ್ಥಿಕವಾಗಿ ಚೇತರಿಕೆ ಮಾಡಿಕೊಳ್ಳಬಹುದು ಎನ್ನುವಂಥದ್ದು ಒಂದು. ಎರಡನೇದ್ದು, ಹಾಗಾದರೆ ಅಮೆರಿಕ ಇರಾನ್ ವಿರುದ್ಧ ಇಂಥದ್ದೊಂದು ಅಸ್ತ್ರವನ್ನು ಮೊದಲ ಬಾರಿಗೆ ಮಾಡಿದೆಯಾ? ಇಲ್ಲ. 2015ರಲ್ಲಿ ನಾ ಹಿಂದೆ ಅನೇಕ ಬಾರಿ ಹೇಳಿದ ಹಾಗೆ ಈ ಪರಮಾಣು ಒಪ್ಪಂದ ಆಗಿತ್ತಲ್ಲ, ಈ ಪರಮಾಣು ಒಪ್ಪಂದದಿಂದ ಬರಾಕ್ ಒಬಾಮಾ ಅಮೆರಿಕದ ಅಧ್ಯಕ್ಷರಾಗಿದ್ದರು. ಬರಾಕ್ ಒಬಾಮಾ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಸಮಯದಲ್ಲಿ ಅವರ ಬಳಿ ಇದ್ದಂಥ ಯುರೇನಿಯಮನ್ನು ರಷ್ಯಾಗೆ ಹಸ್ತಾಂತರ ಮಾಡಲಾಗಿತ್ತು. ಅದಾದ ನಂತರ ಅವರು ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋದನ್ನು ಕೈ ಬಿಡ್ತೀವಿ ಅಂತೆಲ್ಲ ಒಪ್ಕೊಂಡಿದ್ರು. ಅವತ್ತು ಕೂಡ ಬರಾಕ್ ಒಬಾಮಾ ಸರ್ಕಾರ ಇರಾನ್ಗೆ $100 ಕೋಟಿ ಮುಖಾಂತರ ಸಹಾಯ ಮಾಡಿತ್ತು. 2018ರಲ್ಲಿ ಇವರು ವಾಪಸ್ ಬಂದರು. ಅದಾದ ನಂತರ ಉದ್ವಿಗ್ನತೆ ಶುರುವಾಯಿತು. ಇದೀಗ ಒನ್ಸ್ ಅಗೇನ್ ಅಂಥದ್ದೇ ಬೇಡಿಕೆಗಳನ್ನು ಯಾರ ಮುಂದೆ ಇಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ? ಇರಾನ್ ಮುಂದೆ ಇಡೋ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ. ಇವೆಲ್ಲದರ ಜೊತೆಗೆ ಪಾಕಿಸ್ತಾನದ ಡಬಲ್ ಗೇಮ್ ಸದ್ಯಕ್ಕೆ ಹೊರಗೆ ಬರ್ತಾ ಇದೆ. ಪಾಕಿಸ್ತಾನದ ಡಬಲ್ ಗೇಮ್ ಹೊರಗೆ ಬರ್ತಾ ಇರೋದು, ಇರಾನ್ ಜೊತೆ ಶಾಂತಿಯ ನಾಟಕ. ಸೌದಿ ಅರೇಬಿಯಾದಲ್ಲಿ ಪಾಕ್ ಸೇನೆ ಜಮಾವಣೆ ನಾಟಕ ಅನ್ನೋದನ್ನು ನೀವು 2-3 ಆ್ಯಂಗಲ್ಗಳಲ್ಲಿ ನೋಡಬೇಕು. ಹೆಂಗೆ?
ಇತ್ತೀಚೆಗೆ ಒಂದು ಸುದ್ದಿ ಬಂತು, ಇರಾನ್ನ ಅನೇಕ ಯುದ್ಧ ವಿಮಾನಗಳಿಗೆ ಪಾರ್ಕ್ ಮಾಡೋದಕ್ಕೆ ಜಾಗವನ್ನ ತನ್ನ 100 ವಾಯುನೆಲೆಯಲ್ಲಿ ಅವಕಾಶವನ್ನು, ರಾವಲ್ಪಿಂಡಿಯ 100 ವಾಯುನೆಲೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾವ ಕಾರಣಕ್ಕಾಗಿ? ಇರಾನ್ನ ಯುದ್ಧ ವಿಮಾನಗಳು ಅಮೆರಿಕದ ಹೊಡೆತಕ್ಕೆ ಜರ್ಜರಿತ ಆಗ್ಬಿಡುತ್ತವೆ. ಈ ಕಾರಣಕ್ಕಾಗಿ ಇರಾನ್ ಪರವಾಗಿ ಅಲ್ಲಿ ಕೆಲಸ ಮಾಡೋ ಪ್ರಯತ್ನ. ದ್ವಂದ್ವ ಹೆಂಗಿದೆ ನೋಡಿ ಪಾಕಿಸ್ತಾನದ್ದು. ಆ ಪ್ರಯತ್ನ ಆಯಿತು. 2025ರಲ್ಲಿ ಸೌದಿ ಅರೇಬಿಯಾದ ಜೊತೆಗೆ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಬಗ್ಗೆ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ನನ್ನ ಮೇಲೆ ದಾಳಿ ಆದರೆ ನೀವು ಸಹಾಯಕ್ಕೆ ಬರಬೇಕು, ನಿಮ್ಮ ಮೇಲೆ ದಾಳಿ ಆದರೆ ನಾವು ಸಹಾಯಕ್ಕೆ ಬರ್ತೀವಿ ಅಂತ. ಯಾರ್ದೇ ಮೇಲೆ ದಾಳಿ ಆದರೂ ಕೂಡ ಅದು ನನ್ನ ಮೇಲೆ ದಾಳಿ ಆಗಿದೆ, ಹೀಗಾಗಿ ನಾನು ಪ್ರತಿಕ್ರಿಯೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನ ಸೌದಿ ಅರೇಬಿಯಾದ ಜೊತೆಗೆ. ಈ ಸೌದಿ ಅರೇಬಿಯಾದ ಜೊತೆಗೆ ಈ ಒಪ್ಪಂದ ಆಗಿದ್ದರ ಕಾರಣಕ್ಕಾಗಿ ಈ ರಹಸ್ಯ ಜಂಟಿ ಕಾರ್ಯತಂತ್ರದ ಒಪ್ಪಂದದ ಭಾಗವಾಗಿ ಒಂದು 8,000 ಸೈನಿಕರು ಮತ್ತು ಯುದ್ಧ ವಿಮಾನಗಳನ್ನು ಅಲ್ಲಿ ನಿಯೋಜನೆ ಮಾಡಿದ್ದಾರೆ ಅಂತ. ನೀವು ದ್ವಂದ್ವ ಹೇಗಿದೆ ನೋಡಿ. ಇರಾನ್ಗೆ ಸಪೋರ್ಟ್ ಮಾಡೋ ಪ್ರಯತ್ನ, ಯಾವ ಇರಾನ್ ಸೌದಿ ಅರೇಬಿಯಾದ ಮೇಲೆ ಅಟ್ಯಾಕ್ ಮಾಡುತ್ತೋ ಆ ಸೌದಿ ಅರೇಬಿಯಾಕ್ಕೂ ಕೂಡ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ. ಯಾಕಂದ್ರೆ ಪಾಕಿಸ್ತಾನದ ಅಸ್ತಿತ್ವದ ಪ್ರಶ್ನೆ ಇದೆ. ಈಗೇನು 8,000 ಜನ ಸೈನಿಕರನ್ನು ಕಳಿಸಿಕೊಟ್ಟಿದ್ದಾರೆ. 8,000 ಸೈನಿಕರು, ಅಗತ್ಯ ಬಿದ್ದರೆ 80,000 ಸೈನಿಕರನ್ನು ಕೂಡ ನಾವು ಕಳಿಸ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಒಂದು ಚೀನಾ ಪಾಕ್ ಜಂಟಿ ನಿರ್ಮಿತವಾಗಿದ್ದಂಥ ಒಂದು JF-17 ಫೈಟರ್ ಜೆಟ್ ಅನ್ನು ಕೂಡ ಸೌದಿ ಅರೇಬಿಯಾಕ್ಕೆ ಕಳಿಸಿದ್ದಾರೆ. ವಿಮಾನ, ಶಸ್ತ್ರಾಸ್ತ್ರಗಳು, ಇದರ ಖರ್ಚುಗಳನ್ನು ಪಾಕ್ ನೋಡ್ಕೊಳ್ತಾ ಇದೆ. ಮಿಲಿಟರಿ ಕಾರ್ಯಾಚರಣೆಯ ಖರ್ಚುಗಳನ್ನು ಸೌದಿ ಅರೇಬಿಯಾ ನೋಡ್ಕೊಳ್ಳುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸು. ಇದರ ಮತ್ತೊಂದು ಪ್ರಮುಖ ಅಂತ ಹೇಳಿದ್ರೆ, ನಾನು ಶಾಂತಿ ದೂತನಾಗಿ ಕೆಲಸ ಮಾಡ್ತೀನಿ ಅಂತ ಯಾರಿಗೆ ಭರವಸೆ ಕೊಟ್ಟಿದ್ದು? ಇರಾನ್ಗೂ ಭರವಸೆ ಕೊಡ್ತು, ಅಮೆರಿಕಕ್ಕೂ ಕೂಡ ಭರವಸೆ ಕೊಡ್ತು. ಅದರಲ್ಲಿ ಅವರು ಯಶಸ್ವಿಯಾಗಿಲ್ಲ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಅಮೆರಿಕದ ಅನೇಕ ನಾಯಕರು ಊಹೆ ಮಾಡಿದಂತೆ ಈ ಶಾಂತಿ ಒಪ್ಪಂದದ ಮಾತುಕತೆಯಲ್ಲಿ ಪಾಕಿಸ್ತಾನದ ಸ್ವಾರ್ಥತೆ ಇದೆ ಅಂತ ಅವರೇನು ಇಮ್ಯಾಜಿನ್ ಮಾಡಿದ್ರಲ್ಲ, ಮೇಲ್ನೋಟಕ್ಕೆ ಅದು ಸದ್ಯಕ್ಕೆ ಅದು ಹೌದು. ಅದೇ ಕಾರಣಕ್ಕಾಗಿ ಪಾಕಿಸ್ತಾನ ಇಂಥದ್ದೊಂದು ಪ್ರಯತ್ನ ಮಾಡ್ತಿದೆ ಅಂತ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಗೊತ್ತಾಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇಸ್ರೇಲ್ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡಿದೆ. ಇರಾನ್ ಹೇಳ್ತಾ ಇರುವಂತಹ ಬೇಡಿಕೆಗಳ ಪೈಕಿ ಇದು ಕೂಡ ಇದೆ. ಇಸ್ರೇಲ್ ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡಬಾರದು. ಲೆಬನಾನ್ ಮೇಲೆ ಆಗ್ತಾ ಇರುವಂತಹ ಅಟ್ಯಾಕ್ಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಇರಾನ್ ಹೇಳ್ತಾ ಇರೋದು. ಇದರ ಭಾಗವಾಗಿ ಒಂದು 45 ದಿನಗಳ ಕಾಲ ಕದನ ವಿರಾಮದ ವಿಸ್ತರಣೆಯ ಬಗ್ಗೆ ಎಲ್ಲ ಚರ್ಚೆಗಳಾಗಿತ್ತು. ಅದು ಮುಕ್ತಾಯ ಆಗುತ್ತೆ ಅಂತ, ಮೇ ಮಧ್ಯಭಾಗದಲ್ಲಿ ಮುಕ್ತಾಯ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಮಾರ್ಚ್ 2ರಿಂದ ಇಲ್ಲಿಯ ತನಕ 3,020 ಜನ ಅಲ್ಲಿ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಅನೇಕ ಜನ ಗಾಯಾಳುಗಳು ಕೂಡ ಆಗಿದ್ದಾರೆ. ಅಂದರೆ ಲೆಬನಾನ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇದು. 9,200ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ. ಗಾಜಾಗೆ ತೆರಳುತ್ತಾ ಇದ್ದಂಥ 47 ನೆರವು ಹಡಗುಗಳನ್ನು ಇಸ್ರೇಲ್ ಪಡೆಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. 100 ಮಾನವ ಹಕ್ಕು ಕಾರ್ಯಕರ್ತರುಗಳ ಬಂಧನ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಕ್ರೋಶ. ಇದರ ಬಗ್ಗೆ ಇಸ್ರೇಲ್ ಪ್ರತಿಕ್ರಿಯೆ ಕೊಡುತ್ತೆ. ಅವರು ಹೇಳ್ತಾರೆ, ಇಸ್ರೇಲ್ನವರು, ಇವರು ಹಿಜ್ಬುಲ್ಲಾದವರು ಕದನ ವಿರಾಮವನ್ನು ಉಲ್ಲಂಘಿಸಿ ಡ್ರೋನ್ ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಇಸ್ರೇಲ್ನ ಸೈನಿಕರು ಸಾವಿಗೀಡಾಗ್ತಾ ಇದ್ದಾರೆ. ನಾವು ನಾಗರಿಕರನ್ನ, ಜನನಿ ಬೀಡ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇಲ್ಲ. ನಮ್ಮ ಗುರಿ ಇರೋದೇನಾದರೂ ಇದ್ರೆ ಅದು ಯಾರ್ಯಾರು ಲೆಬನಾನ್ನಲ್ಲಿ ಕುಳಿತುಕೊಂಡು ಈ ಹಿಜ್ಬುಲ್ಲಾದವರು ದಾಳಿ ಮಾಡ್ತಿದ್ದಾರೆ ಅವರ ಮೇಲೆ ಅಷ್ಟೇ ನಮ್ಮ ಅಟ್ಯಾಕ್ ಇದೆ ಅಂತ ಇವರು ಇಸ್ರೇಲ್ನವರು ಹೇಳ್ತಾ ಇರೋದು. ಅವ್ರು ಹೇಳ್ತಾ ಇರುವಂಥದ್ದು, ಇಲ್ಲ, ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇದೆ, ಹೀಗಾಗಿ ಈ ದಾಳಿಗೆ ಬ್ರೇಕ್ ಹಾಕಬೇಕು ಅಂತ ಲೆಬನಾನ್ನ ಅಧಿಕೃತ ಸರ್ಕಾರ ಹೇಳ್ತಾ ಇರೋದು. ಯಾಕಂದ್ರೆ ಅಧಿಕೃತ ಸರ್ಕಾರ ಹಿಜ್ಬುಲ್ಲಾವನ್ನ ನಿಷೇಧ ಮಾಡಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೂ ಅವರಿಗೂ ಸಂಬಂಧ ಇಲ್ಲ, ಅಧಿಕೃತ ಸೇನೆ ಅಲ್ಲ ಅಂತ ಹೇಳುವ ಪ್ರಯತ್ನವನ್ನು ಮಾಡಿದೆ. ಬಟ್ ಇಸ್ರೇಲ್ಗೆ ಇರುವಂತಹ ಒಂದು ಆಘಾತ ಏನು ಅಂತ ಹೇಳಿದ್ರೆ ಇದೇ ಹಿಜ್ಬುಲ್ಲಾ ಯಾವಾಗ ಏನು ಬೇಕಾದರೂ ಅಟ್ಯಾಕ್ ಮಾಡಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ, ಮೇ 29ನೇ ತಾರೀಕಿಗೆ ಅಮೆರಿಕಾದಲ್ಲಿ 4ನೇ ಹಂತದ ಸುತ್ತಿನ ಮಾತುಕತೆ ಆಗಬೇಕಾಗಿತ್ತು. ಯಾವ ವಿಚಾರಕ್ಕೆ? ಇದೇ ವಿಚಾರಕ್ಕೆ. ಲೆಬನಾನ್ ಮತ್ತು ಇಸ್ರೇಲ್ನ ಈ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು 10 ದಿನಕ್ಕೆ 4ನೇ ಹಂತದ ಮಾತುಕತೆಗಳಾಗಬೇಕಾಗಿತ್ತು. ಆ 4ನೇ ಹಂತದ ಮಾತುಕತೆಯ ನಡುವೆಯೇ ಮತ್ತೊಂದು ದಾಳಿಯಾಗಿರೋದು. ಈ ದಾಳಿಯ ನಡುವೆ ಅನೇಕ ಜನ ಮೃತಪಟ್ಟಿದ್ದಾರೆ. ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ, ಜಗತ್ತಿಗೆ ತೈಲದ ಬರೆಯ ಭೀತಿ ಕಾಡ್ತಾ ಇದೆ. ಹೆಂಗ್ ಕಾಡ್ತಾ ಇದೆ? ಇರಾನ್ನಿಂದ ಜಾಗತಿಕ ತೈಲ ಸಾಗಣೆಯ ಜೀವನಾಡಿ ಹಾರ್ಮುಜ್ ಜಲಸಂಧಿ ಬಂದ್. ಅವರೆಲ್ಲ ಏನೇನು ಬೇಡಿಕೆಗಳನ್ನಿಟ್ಟಿದ್ದಾರೆ. ಅದಾದ ನಂತರ ಟೋಲ್ ವಿಚಾರದಲ್ಲಿ ಅವರೆಲ್ಲ ಏನೇನು ಮಾತನಾಡ್ತಾ ಇದ್ದಾರೆ. ಅವರು ಫಾರ್ಮ್ಗಳನ್ನು ಫಿಲಪ್ ಮಾಡ್ಕೊಳ್ತಾ ಇರೋದು, ಪರ್ಷಿಯನ್ ಗಲ್ಫ್ ಏಜೆನ್ಸಿ ಎನ್ನುವಂಥ ಒಂದು ಏಜೆನ್ಸಿಯನ್ನು ತೆಗೆದುಕೊಂಡು ಬಂದು ಅಲ್ಲಿ ಟೋಲನ್ನು ವಿಧಿಸ್ತಾ ಇರೋದು, ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಇದೆ. ಜಗತ್ತಿಗೆ 20ರಷ್ಟು ಕಚ್ಚಾ ತೈಲ ಸಾಗಣೆ ಏನಿದೆ ಅದೆಲ್ಲ ಸ್ಥಗಿತ ಆಗ್ತಾ ಇರೋದು. ಪೆಟ್ರೋಲ್ ಬೆಲೆ ಮತ್ತಷ್ಟು ಗಗನಕ್ಕೆ ಏರಬಹುದು ಅಂತ. ಯಾಕಂದರೆ ಭಾರತದಲ್ಲಿ ನೀವು ಗಮನಿಸ್ತಾ ಇದ್ದೀರಿ,
ಕಳೆದೊಂದು 5 ದಿನಗಳ ವ್ಯಾಪ್ತಿಯಲ್ಲಿ ಪೆಟ್ರೋಲ್ ಡೀಸೆಲ್ ದರ ಮೊನ್ನೆ 3 ರೂಪಾಯಿ ಏರಿಕೆ ಆಗಿತ್ತು, ಇವತ್ತು ಒನ್ಸ್ ಅಗೇನ್ 90 ಪೈಸೆ ಏರಿಕೆ ಆಗುವಂತಹ ನಿಟ್ಟಿನಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಇದು ಜಾಗತಿಕವಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳಬಹುದು ಅಂತ 6 ವಾರಗಳ ಕದನ ವಿರಾಮ ಇದ್ದರೂ ಕೂಡ ಈ ಇಂಧನ ಬಿಕ್ಕಟ್ಟು ಕಡಿಮೆ ಆಗ್ತಾ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು, LPG ಆಗಿರ್ಬೋದು, ಎಲ್ಲವೂ ಕೂಡ ದರ ಮತ್ತೊಮ್ಮೆ ಏರಿಕೆ ಆಗಬಹುದು ಎನ್ನುವಂಥ ಲೆಕ್ಕಾಚಾರ. ಈ ದರ ಏರಿಕೆ ಆಗಬಾರದು, ಯಾವುದೇ ವಾಣಿಜ್ಯ ಹಡಗುಗಳಿಗೆ ಹೊಡೆತ ಆಗಬಾರದು ಅಂತ ಯಾರು ಆಲೋಚನೆ ಮಾಡಿದ್ರು? ಡೊನಾಲ್ಡ್ ಟ್ರಂಪ್ ಆಲೋಚನೆ ಮಾಡಿ ಒಂದು ದಾಳಿ ನಡೆಸೋ ಪ್ರಯತ್ನವನ್ನು ಮಾಡಿದ್ರು. ಅದನ್ನು ಕೂಡ ನಾವು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೀಗ ಅಮೆರಿಕಾದ ಬಹುಮುಖ್ಯ ಬೇಡಿಕೆಗಳಲ್ಲಿ ಹಾರ್ಮೋಜ್ ವಿಚಾರವೂ ಕೂಡ ಅಗ್ರಪಂಕ್ತಿಯಲ್ಲಿ ಇರೋದು. ಒಂದು ಪರಮಾಣು ಯುರೇನಿಯಂ, ಮೂರನೇದು ಹಾರ್ಮೋಜು. ಹೀಗಾಗಿ ಈ ಹಾರ್ಮೋಜ್ನಲ್ಲಿ ಇರಾನ್ ನಿಯಂತ್ರಣವನ್ನು ಸಾಧನೆ ಮಾಡ್ತಾ ಇರೋದ್ರಿಂದ ಇದೀಗ ಜಾಗತಿಕವಾಗಿ ತೈಲದಲ್ಲಿ ಮತ್ತಷ್ಟು ವಿಳಂಬ ಆಗಬಹುದು, ಸ್ವಲ್ಪ ಹೊಡೆತ ಬೀಳಬಹುದು ಎನ್ನುವಂಥ ಲೆಕ್ಕಾಚಾರಗಳು ಸದ್ಯಕ್ಕೆ ಬರ್ತಾ ಇರೋದು.